ಮಾನಿ ಈಸ್ ಹಿಯರ್. ಮಾನಿ ಕಾಗೆ ಹರಿಸ್ಕೊಂಡು ಇವಾಗ ಬಂದಿದ್ದಾಳೆ. ನಾನು ಹೊರಡೋ ಅರ್ಜೆಂಟಲ್ಲಿ ಮನೇಲಿ ಹಾಕೊಳ್ಳೋ ಸ್ಲಿಪ್ಪರ್ ಹಾಕೋ ಬಂದ್ಬಿಡ್ತೀನಿ. ಯಾರು ಮನೇಲಿ ಅಡುಗೆ ಮಾಡಿಕೊಂಡು ತಿಂಡಿ ಮಾಡ್ಕೊಂಡು ತಿನ್ನಲ್ಲ ಅನ್ಸುತ್ತೆ ಭಾನುವಾರ ಬಂದರೆ. ಮನೆಗೆ ಹೋಗೋಣ ಅಲ್ಲಿ. ನಾ ಇನ್ನೊಂದ್ಸಲ ಬರಲ್ಲ, ನಾನು ಬೆಂಗಳೂರಿಗೆ ಬರಲ್ಲ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಆರಾಮಾಗಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೇ ನೈಟ್ 8:30 ಆಗ್ತಾಯಿದೆ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಬೆಳಗ್ಗೆಯಿಂದ ಲೇಝಿ ಸ್ಯಾಟರ್ಡೇ ಆಗಿತ್ತು. ಇವಾಗ ನಂದು ಕಸಿನ್ಸು ಅವ್ರ ಮಕ್ಕಳು ಬಂದಿದ್ದಾರೆ. ಸೊ ಅವರನ್ನು ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅವರನ್ನು ಇವಾಗ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅಂದರೆ ಡಿನ್ನರ್ ಪ್ಲ್ಯಾನ್ ಇತ್ತು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಫಸ್ಟ್ ಏನು ಪ್ಲ್ಯಾನ್ ಇದೆ ಗೊತ್ತಿಲ್ಲ. ಫಸ್ಟ್ ನಮ್ಮ ಚಿಕ್ಕಮ್ಮ ಮನೆ ಹತ್ರ ಬರ್ತಾರೆ, ಅಲ್ಲಿ ಹೋಗಿ ಆಮೇಲೆ ಡಿನ್ನರ್ ಪ್ಲೇಸ್ ಹತ್ರ ಹೋಗ್ತೀವ ಅಥವಾ ಫಸ್ಟ್ ಡಿನ್ನರ್ ಪ್ಲೇಸ್ ಹತ್ರ ಹೋಗ್ತೀವ, ಈ ಪ್ಲ್ಯಾನ್ ಇನ್ನೂ ಗ್ಯಾರಂಟಿ ಇಲ್ಲ. ಸೊ ಇದು ಒಂದಿದೆ. ಮತ್ತು ನಾಳೆ ನಾನು ತುಮಕೂರು ವಾಪಸ್ ಹೋಗ್ತಾಯಿದ್ದೀನಿ. ಸೊ ಬೆಂಗಳೂರಲ್ಲಿ ಏನೇನು ಎಷ್ಟು ದಿನ ಆಫೀಸ್ ಹೋಗಬೇಕಿತ್ತು ಅಷ್ಟು ಮುಗಿಸ್ಕೊಂಡು ಇವಾಗ ನಾಳೆ ಬ್ಯಾಕ್ ಟು ಪೆವಿಲಿಯನ್ ಅಂದರೆ ಬ್ಯಾಕ್ ಟು ತುಮಕೂರು. ಸೊ ನಾಳೆ ಸಂಜೆ ಹೊರಡ್ತೀನಿ. ನಾಳೆ ಸಂಜೆವರೆಗೂ ಏನೇನು ಮಾಡ್ತೀವಿ, ನನ್ನ ಕಸಿನ್ಸು ಇರ್ತಾರೆ. ಸೊ ಏನೇನು ಮಾಡ್ತೀವಿ, ಹೇಗೆ ನಡೆಯುತ್ತೆ ನಾಳೆವರೆಗೂ ಅಂತ ಈ ವ್ಲಾಗಲ್ಲಿ ನೋಡ್ತಾರೆ. ಸೊ ಕೀಪ್ ವಾಚಿಂಗ್. ಮಾನಿ ಈಸ್ ಹಿಯರ್. ಮಾನಿ ಕಾಗೆ ಹರಿಸ್ಕೊಂಡು ಇವಾಗ ಬಂದಿದ್ದಾಳೆ. 5 ಗಂಟೆಯಿಂದಲೂ ಬರ್ತೀನಿ ಅಂತ ಇವಾಗ ರಮಣ ಅವನು ಹೋಗಿರ್ಲಿಲ್ಲ, ಇಲ್ಲೇ ಮಾಡಿದ್ದ ಮನೆ ನೋಡ ಒಳಗಡೆ, ರೂಮ್ ಒಳಗಡೆ. ಈಗ ನಾವು ರೆಸ್ಟೋರೆಂಟ್ ಹತ್ರ ಹೋಗ್ತಾ ಇದ್ದೀವಿ. ಅವರೆಲ್ಲ ಅಲ್ಲಿಗೆ ಬರ್ತಾರೆ, ಬಿಕಾಸ್ ನಮ್ದು 8:30ಗೆ ರಿಸರ್ವೇಷನ್ ಇತ್ತು ಅಂದ್ಬಿಟ್ಟು ನಾವಿವಾಗ ಫಸ್ಟ್ ಹೋಗ್ತಾ ಇದ್ದೀವಿ, ಆಮೇಲೆ ಅಕ್ಕ ಎಲ್ಲ ಬರ್ತಾರೆ. ಸೊ ಲೆಟ್ಸ್ ಗೋ. ಅಲ್ಲಿಗೆ ಹೋದ್ಮೇಲೆ ಅವರೆಲ್ಲ ಬಂದಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ. ನಾನು ಹೊರಡೋ ಅರ್ಜೆಂಟಲ್ಲಿ ಮನೇಲಿ ಹಾಕೊಳ್ಳೋ ಸ್ಲಿಪ್ಪರ್ ಹಾಕೋ ಬಂದ್ಬಿಡ್ತೀನಿ. ಇವಾಗ ಮನೆಗೆ ಹೋಗಿ ಮತ್ತೆ ಚೇಂಜ್ ಮಾಡಬೇಕು. ಕೆಳಗಡೆವರೆಗೂ ಹೋಗಿದ್ವಿ, ಮತ್ತೆ ಮೇಲೆ ಹೋಗ್ತಾ ಇದ್ದೀನಿ ಚೇಂಜ್ ಮಾಡ್ಕೊಳ್ಳೋಕ್ಕೆ. ಮಾನಿ ಇವಾಗ ಮನೆಗೆ ಹೊರಟಿದ್ದಾಳೆ. ಅವಳಿಗೆ ನಿದ್ದೆ ತಡೆಯೋಕ್ಕಾಗ್ತಾ ಇಲ್ವಂತೆ. ಸೊ ಬಾಯ್ ಮಾನಿ, ಬಾಯ್, ಗುಡ್ ನೈಟ್. ಇವಾಗ ಹೇಳು ಮೌರ್ಯ. ಹಾಯ್, ವೆಲ್ಕಮ್ ಟು ಸಿಂಚು ಚಿಕ್ಕಿ ವ್ಲಾಗನ್ನು. ಹೆಂಗ್ ಮೆತ್ತಗೆ ಹೇಳ್ತಾ ಇದೆಯಾ? ಆಯ್ತು, ನಾನು ಯಾರು? ಸಿಂಚು ಚಿಕ್ಕಿನಾ? ಗುಡ್ ಮಾರ್ನಿಂಗ್. ಇವಾಗ ಸಂಡೇ ಮಾರ್ನಿಂಗ್. ನಾವೆಲ್ಲ ರಾತ್ರಿ ಲೇಟ್ ಆಯಿತು ಬಂದು ಮಲ್ಕೊಂಡ್ಬಿಟ್ವಿ. ಸೊ ಇವಾಗ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ IDCಗೆ. ಅಲ್ಲಿ ಕಾಫಿ ಕುಡಿದು ಬಂದು ರೆಡಿಯಾಗಿ ಮಾಲಿಗೆ ಹೊರಟಿದ್ದೀವಿ. ಸೊ ಹೋಗೋಣ ಕಾಫಿ ಕುಡಿಯೋಕ್ಕೆ. ಲೆಟ್ಸ್ ಗೋ. ಸೊ ಕಾಫಿ ಕುಡಿಯೋಕ್ಕೆ ಅಂತ ಬಂದರೆ IDCಯಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅದಕ್ಕೆ ಆಚೆ ಬಂದಿದ್ದೀವಿ ಕಾಫಿ ಕುಡಿಯೋಕ್ಕೆ. ಯಪ್ಪ, ಸಂಡೇ ಬಂದರೆ ಹೆಂಗೆ ಅಂದರೆ ರಶ್ಶು. ಯಪ್ಪ, ಯಾರು ಮನೇಲಿ ಅಡುಗೆ ಮಾಡಿಕೊಂಡು ತಿಂಡಿ ಮಾಡ್ಕೊಂಡು ತಿನ್ನಲ್ಲ ಅನಿಸುತ್ತೆ ಭಾನುವಾರ ಬಂದರೆ. ಯಾವಾಗ ನೋಡಿದ್ರು IDC ಅಷ್ಟು ರಶ್ ಇರುತ್ತೆ ಸಂಡೇ. ಸೊ ಕಾಫಿ ಕುಡಿದು ಮನೆಗೆ ಹೋಗೋಣ. ಮನೆಗೆ ಬಂದರೆ ಇದೆಲ್ಲೋ ಹೊರಟಿದೆ ಸವಾರಿ, ಫುಲ್ಲು ಟೋಪಿ ಗಿಪಿ ಹಾಕ್ಕೊಂಡು. ಎಲ್ಲಿಗೆ ಹೊರಟಿದೆ ಅಂದರೆ ಎಳ್ನೀರು ಕುಡಿಯೋಕ್ಕೆ ಈ ಥರ ಎಲ್ಲ ರೆಡಿಯಾಗಿ ಹೋಗೋದು. ನಮ್ಮೋಯ್ತು ಅದೊಂದು ಬಾಕಿ ಇತ್ತು ಕಣೋ. ಮಕ್ಕ ಅಂತರಾಷ್ಟ್ರೀಯದಿಂದ ಬರಕ್ಕೆ ಅಮೆರಿಕಾಗ ಹೋಗೋ ತರ ಬರುತ್ತೆ ಬೆಂಗಳೂರಿಗೆ. ನಾವಿಲ್ಲಿ ಎಳ್ನೀರು ಕುಡಿಯಕ್ಕೆ ತರ ಏನಿಲ್ಲ ಬಿಟ್ರೆ ನೀನು. ನಾನು ಹಾಕ್ತೀನಿ, ನಾನೇನು ಆ ಥರ ಅಲ್ಲ. ಭಾರಿ ಆಡ್ತಾನೆ ಇವನು. ಸರಿ ಆಫ್ ನಾವು ಎಳ್ನೀರು ಹೋಗ್ಬೇಕು. ನಾನು ಇವಾಗಲೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ಬಿಕಾಸ್ ಇವಾಗ ನಾವು ಪ್ಯಾಕ್ ಮಾಡ್ಕೊಂಡು ಇಟ್ಬಿಟ್ರೆ ನನಗೆ ನಾವು ಮಾಲ್ ಹೋಗಿ ಬಂದಮೇಲೆ ಏನು ಇಟ್ಕೊಳ್ಳೋದಿರಲ್ಲ. ಆಮೇಲೆ ನಾನು ಊರಿಗೆ ಹೊರಡ್ಬೋದು. ಸುಮ್ಮನೆ ಇವಾಗ ಏನು ಪ್ಯಾಕ್ ಮಾಡ್ಕೊಂಡಲ್ಲೇ ಅಲ್ಲೇ ಹಂಗೆ ಎಲ್ಲ ಬಿಟ್ಬಿಟ್ಟು ಹೋದರೆ ನನಗೆ ಆಮೇಲೆ ಏನು ಪ್ಯಾಕ್ ಮಾಡ್ಕೊಂಡಲ್ಲೇ ಹೋದರೆ ಬಂದಮೇಲೆ ಸುಸ್ತಾಗಿರುತ್ತೆ. ಮತ್ತು ನನಗೇನು ಹಿಡ್ಕೋಬೇಕು ಏನು ಹಿಡ್ಕೋಬಾರ್ದು ಅಂತ ಬ್ರೈನ್ ಓಡಲ್ಲ. ಸೊ ಅದಕ್ಕೆ
ಎಲ್ಲ ಇವಾಗಲೇ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಯ್ ಮಾನಿ. ನಾನು ಫುಲ್ ತೆಗಿತಲ್ವಲ್ಲ ಮಾನಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಅಕ್ಕಾಸ್ ವ್ಲಾಗ್. ಯು ಆರ್ ಲೇಟ್. ಸೊ ಇವಾಗ ರೆಡಿಯಾಗಿ ಎಷ್ಟೊತ್ತವರೆಗೂ ಕೂತಿದ್ದೀವಿ ನಾನು ವಜ್ರ, ಪ್ರೀತಿ ಅವ್ರು ರೆಡಿಯಾಗಿ ಅಂತ ಆಗಿ ಇವಾಗ. ಹೌದು, ನೀನೇ ಲೇಟ್ ಆಗಿ ರೆಡಿ ಆಗಿದ್ದಲ್ವಾ? ಪ್ರೀತಿ ಅನ್ನೋರು ಯಾರು ಬೇರೆ ರೆಡಿಯಾಗಿ ಅದೇ ಒಂದು ರೀಲ್ಸ್ 2 ರೀಲ್ಸ್ ನಾನು ಆಗಲೇ ಮಾಡಿ ಇವಾಗ ಹೊರಟಿದ್ದೀವಿ ಮಾಲಿಗೆ. ಅಲ್ಲಿ ಚಂದನಕ್ಕ ಅವರು ಮಕ್ಕಳು ಕರ್ಕೊಂಡು ಮದಕನ ಜೊತೆ ಅಲ್ಲಿಗೆ ಬಂದಿದ್ದಾರೆ ಮಾಲಿಗೆ. ಸೊ ಹೋಗೋಣ ಮಾನಿ. ಬಾಯ್ ಬಾಯ್, ಲೆಟ್ಸ್ ಗೋ. ನಾವು ಅಲ್ಲಿ ಕ್ಯಾಬ್ ಅವರು 1 ವೇ ಈ ಕಡೆ ಬಂದುಬಿಟ್ರಿದ್ರು. ಸೊ 1 ವೇ ರೈಟಿಗೆ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೆಲ್ಲ ಸಂಕೇತ್ ಥಿಯೇಟರಲ್ಲಿ ನಿಲ್ಲಿಸಿದ್ರು. ಸೊ ಅಲ್ಲಿಂದ ನಾವು ತೆರ್ಕೊಂಡು ಮಂತ್ರಿ ಮಾಲಿಗೆ ಹೋಗ್ತಾಯಿದ್ದೀವಿ. ಸೊ ಚಂದನಕ್ಕೆ ಅವ್ರು ಆಗಲೇ ಅಲ್ಲಿ ರೀಚ್ ಆಗಿದ್ದಾರೆ. ಹೋಗಿ ಅವ್ರನ್ನ ಮೀಟ್ ಮಾಡಬೇಕು. ಹಲೋ, ನಾನಲ್ಲಿ ಚಿಕ್ಕಮ್ಮಂದಿರ ಹತ್ರ ಮಾತಾಡ್ತಾ ಇದ್ದೆ. ಚಿಕ್ಕಮ್ಮ ದೊಡ್ಡಮ್ಮನ ಜೊತೆ ಮಾತಾಡೋ ಅಷ್ಟರಲ್ಲಿ ಈ 3 ಜನನೂ ಕಾಣೆ ಆಗ್ಬಿಟ್ಟಿದ್ದಾರೆ. ಮೇದಿನಿ, ಪ್ರೀತಿ ಮತ್ತು ವಜ್ರ. ಎಲ್ಲಿ ಅಂತ ನೋಡಿದ್ರೆ ಇಲ್ಲಿ ಪ್ಲೇ ಏರಿಯಾ ಹತ್ರ ಈ ಕಡೆ ಸೈಡ್ ನಿಂತಿದ್ದಾರೆ. ತೋರಿಸ್ತೀನಿ ತಡಿ. ನನಗೆ ಹೇಳ್ದಲೇ ಬಂದವ್ರೆ ಇವರು. ಇಲ್ಲಿ ಪ್ಲೇ ಏರಿಯಾ ಹತ್ರ ನಿಂತಿದ್ದಾರೆ. ನಾನು ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ನಾನು ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಅಲ್ಲ ಹೇಳ್ಬಿಟ್ಟಾದ್ರೂ ಬರ್ಬೇಕಲ್ಲೇ ಮಾತಾಡ್ತಿದ್ದೆ ಅಂದ್ಬಿಟ್ಟು ಹಂಗೆ ಬಂದ್ಬಿಟ್ರು. ಸೊ ನಾನು ಇಲ್ಲಿ ಹುಡ್ಕೊಂಡ್ಬಂದರೆ ಇವಾಗ ನನಗೆ ನೀರು ಕುಡಿಯೋಕ್ಕಾಗಿದೆ. ಇವರಿಬ್ರಿಗೆ ವಾಫಲ್ ತಿನ್ಬೇಕಂತೆ. ಎಷ್ಟು ಸೆಕೆ ಅಂದರೆ ಸೆಕೆ. ಬೆಂಗಳೂರು ನೀನು ಆ ಕಡೆ. ಹಾಂ, ಏನೋ ಹೇಳ್ತದೆ. ನೀರು ಕುಡಿಯೋಕೆ ನೀನು ಆ ಕಡೆ ವಾಫಲ್ ತಿಂತೀಯ ವಜ್ರ? ಹಾಂ, ಅದೇನದು ದೆವ್ವದ ಮನೆನಾ? ನಾವು ಡ್ಯುಯಲ್ ಕ್ಯಾಮ್ರಾ ಗೈಸ್, ದೆವ್ವದ ಮನೆಗೆ ಹೋಗೋಣ ಅಲ್ಲಿ. ನೋ, ಐ ಆಮ್ ಡೂಯಿಂಗ್ ಡ್ಯುಯಲ್ ಕ್ಯಾಮ್ರಾ. ದೆವ್ವದ ಮನೆಗೆ ಹೋಗೋಣ. ನಾನು ನೀರು ಹೊಡ್ಕೊಂಡು ಹೋಗ್ತೀನಿ ಇವಾಗ. ಹೆಂಗೆ ತಿನ್ಸ್ಕೊತವನೆ ಅಂದರೆ ವಾಫಲ್ನ ಪ್ರೀತಿ ಹತ್ರ ಅಲ್ಲಿ ಹೆಂಗೆ ನೋಡ್ತವನೆ ತಿನ್ಲಿ ಅಂತ. ಚೆನ್ನಾಗಿದ್ಯಾ ಚಿಟ್ಪುಟ್ಟು? ಯಮ್ಮಿ. ಮಾನಿ ಹೆಂಗ್ ನೋಡ್ತವನೆ ತಿನ್ಸ್ಲಿ ಅಂತ. ಏನ್ ತಗೊಂತಾ ಇದ್ಯಾ? ಏನ್ ತಗೊಂತಾ ಇದ್ಯಾ? ಏನದು? ಏನದು? ಪ್ಯಾನ್ ಕೇಕಾ? ಇವಾಗ ಈ ಬಾಟಲ್ನ ಹೆಂಗಿಸ್ಕೊಂತಾನೆ ನೋಡಿ. ಚಿನ್ಪುಟ್ಟು ಈಗ ಹಿಡ್ಕೊಳ್ಳೋದು, ವಾಪಸ್ ನಂಗೆ ಕೊಡೋದು. ಅದೇ ವಾಪಸ್ ಈಗ ನಂಗೆ ಕೊಡೋದು. ಅದು ಹೆಂಗ್ ತಿಂತಾನೆ ಅಲ್ಲಿ. ಅವನಿಗೆ ಇವಾಗ ವಾಫಲ್ ಹುಚ್ಚಿಡ್ಬಿಟ್ಟಿದೆ. ತಿಂತಾನೆ ಇದ್ದಾನೆ. ಎಲ್ಲ ಆರು ತಿನ್ಸ್ತಾ ಇದ್ರು ತಿಂತಾ ಇದ್ದಾನೆ ಅವನು. ಅಲ್ಲಿ ಯಾರು ಕೈಯಲ್ಲಿದೆ ನೋಡಿ ಹಿಂಗೆ ಹೋಗ್ತಾ ಇದ್ದಾನೆ. ಇವಾಗ KFC ಇಂದ ಆರ್ಡರ್ ಮಾಡ್ಕೊಂಡು ಬಂದ್ವಿ. ಯಪ್ಪ ಎಷ್ಟೊತ್ತು ಒಬ್ಬರು ನಮ್ಮ ಮುಂದೆ ಒಬ್ಬರೇ ಇದ್ದಿದ್ದು. ಅವ್ರು ಎಷ್ಟೊತ್ತು ತೊಗೊಂಡ್ರು ಆರ್ಡರ್ ಮಾಡೋಕ್ಕೆ ಅಂದರೆ. ಅದಾದಮೇಲೆ ಎಷ್ಟು ರಶ್ ಇದೆ ಅಂದರೆ ಯಪ್ಪ. ಇದನ್ನು ತಿನ್ನಲ್ಲ ಅಂತೆಲ್ಲ ಎಷ್ಟು ಚೆನ್ನಾಗಿದೆ. ನಿನ್ನ ತಮ್ಮ ನೋಡಿ ಎಷ್ಟು ಕುಣ್ಕೊಂಡು ತಿಂತಾನ ಅವನು. ನಾನು ಎಷ್ಟು ಕ್ಲಮ್ಸಿ ಇದ್ದೀನಿ ಅಂದರೆ ಇದು ಎಷ್ಟೋ ಸಲ ಆಗಿದೆ ನನಗೆ. ಬ್ಯಾಗ್ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಚಂದನಕ್ಕ ತೊಗೊಂಡು ಬರ್ತೈತೆ. ಇದು ಹಿಂಗೆ ಅಲ್ಲ, ಲಂಕಾವಿಲು ಹಿಂಗೆ ಆಗಿತ್ತು ಗೊತ್ತಾ ಬ್ಯಾಗು ಏರ್ಪೋರ್ಟಲ್ಲಿ. ಅಲ್ಲೇ ಬಿಟ್ಟು ಬಂದಿದ್ದೀನಿ. ಲಂಕಾವಿಲ್ ಏನಾಯಿತು ಅಂದರೆ ಹೋದ್ರಲ್ಲ ನೋಡಮ್ಮ ಹೋಗ್ತಾ ಇದ್ದಾರೆ. ಹ್ಞೂ ನಡಿ. ಹಾಂ, ಸೊ ಲಂಕಾವಿಯಲ್ಲಿ ಬ್ಯಾಗ್ ಪ್ಯಾಕ್ ಇರೋದನ್ನು ಎಲ್ಲಿ ಇದು ಚೆಕ್ಕಿಂಗ್ ಇರುತ್ತಲ್ಲ, ಚೆಕ್ಕಿನ್ ಅಲ್ಲಿ ಬಿಟ್ಬಿಟ್ಟಿದ್ದೀನಿ. ಬಿಟ್ಬಿಟ್ಟಿದ್ದು ಎಷ್ಟೊತ್ತವರೆಗೂ ಎಂಟ್ರೆನ್ಸ್ ಹತ್ರ ಕೂತಿದ್ದೀವಿ, ಒಳಗಡೆ ಬಿಡೋ ಹತ್ರ. ಎಷ್ಟು 1 hour ಆದಮೇಲೆ ಐ ಆಮ್ ರಿಯಲೈಸಿಂಗ್ ನನ್ನ ಬ್ಯಾಗ್ ಇಲ್ಲ ಅಂತ. ಆಮೇಲೆ ಹುಡ್ಕದ್ಮೇಲೆ ಆಮೇಲೆ ಕಿಶೋರ್
ನಾವು ಎಲ್ಲ ತಿನ್ನಕ್ಕೆ ಹೋಗಿದ್ವಿ, ಅಲ್ಲಿ ಹೋಗಿ ನೋಡಿದ್ರು. ಆ್ಯಂಡ್ ಆಮೇಲೆ ಅಲ್ಲಿಂದ ನಾನು ನಾಪ್ಸ್ಕೊಂಡೆ. ಚೆಕ್ ಇನ್ ಮಾಡ್ತೀವಲ್ಲ, ಅಲ್ಲಿ ನಾನು ಇದು ಹಿಡ್ಕೊಂಡಿದ್ದೆ, ಬ್ಯಾಗಲ್ಲೇ ಹಿಡ್ಕೊಂಡು ಕೂತಿದ್ದೆ ಅಂತ. ಅಲ್ಲಿ ಒಳಗಡೆ ಹೋಗಂಗಿಲ್ಲ ಮತ್ತೆ ಚೆಕ್ ಇನ್ ಹತ್ರ. ಮತ್ತು ಯಾರೋ ಇಂಡಿಯನ್ಸ್ ಪಾಪ ಕೂತಿದ್ರು ಅಲ್ಲೇ, ಅವ್ರ ಹತ್ರ ಅಂದರೆ ಒಂಥರ ಒಂದು ಬೈಫಕೇಶನ್ ಇತ್ತು, ಅಲ್ಲಿಂದ ನಾವು ನೋಡ್ಬೋದಿತ್ತು ಆ ಕಡೆ. ಸೊ ಅವ್ರಿಗೆ ಕೇಳಿದೆ, ಪ್ಲೀಸ್ ನನ್ನ ಬ್ಯಾಗಲ್ಲಿದೆ ಕೊಡಿ ಅಂತ. ಅವರು ಅಂತಿದ್ರು, ದಟ್ಸ್ ವಾಟ್ ವಿ ವರ್ ವಂಡರಿಂಗ್, ಹೂಸ್ ಇಸ್ ದಿಸ್ ಬ್ಯಾಗ್, ಹೂ ಹ್ಯಾಸ್ ಲೆಫ್ಟ್ ದಿಸ್ ಅಂತ ಇದ್ರು. ಸೊ ಇದು ಕತೆ, ಲಂಕಾವಿ ಕತೆ. ಈಗ ಮತ್ತೆ ಹಂಗೆ ಮಾಡಿದ್ದೆ, ಚಂದನಕ್ಕೆ ಎತ್ಕೊಂಡು ಬಂತು. ಸದ್ಯ ಐ ರಿಯಲೈಸ್ಡ್ ಇಟ್ ಅರ್ಲಿಯರ್. ಲೇಟಾಗಿ ಏನಾರು ರಿಯಲೈಸ್ ಆಗಿ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ದೀರ ಬ್ಯಾಗ್ನ. ಓ ಗಾಡ್. ಸೊ ಇವಾಗ ಊಟ ಮುಗೀತು. ಸಿಂಚು ಬ್ಯಾಗ್ ನಾನು ಎತ್ಕೊಂಡು ಬಂದಿದ್ದಕ್ಕೆ ನನಗೊಂದು ಬ್ಯಾಗ್ ಗಿಫ್ಟ್. ಬ್ಯಾಗ್ ಗಿಫ್ಟ್ ಅಂತೆ. ಸೊ ಇವಾಗ ವೆಸ್ಟ್ ಸೈಡ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬೇರೆ ಏನಾದರೂ ಶಾಪಿಂಗ್ ಮಾಡೋದಿದ್ರೆ ವಿಲ್ಗೋ. ಶಾಪಿಂಗ್ ಮಾಡಾಯಿತು. ಪ್ಯಾಂಟಲೂನ್ಸಲ್ಲಿ ಒಬ್ಬೊಬ್ರು ಒಂದೊಂದು ತೊಗೊಂಡಿದ್ದೀನಿ. ವಜ್ರ ಇನ್ನೂ ಓಡಾಡ್ತಿದ್ದಾಳೆ ಆ ಕಡೆಯಿಂದ ಈ ಶಾಪಿಂಗ್ ಇಲ್ಲ ಇವಾಗ. ಅವಳದೇನು ಶಾಪಿಂಗ್ ನೆಕ್ಸ್ಟ್ ಅವಳ ಬರ್ಡೇ ಶಾಪಿಂಗ್ ಮಾಡೋಕ್ಕೆ ನೆಕ್ಸ್ಟ್ ವೀಕ್ ಬರ್ತಾಳೆ. ನಾವು ಇವಾಗ ಒಂದು ಟೀ ಶರ್ಟ್ ತೊಗೊಂಡು ಈಗ ಅಲ್ಲಿ ಮಾನಿ ಅಂತೂ ಫೋನ್ ಮೇಲೆ ಬ್ಯುಸಿಯಾಗಿ ಇದ್ದಾಳೆ. ಮದಕ ಅಂತೂ ಅಲ್ಲಿ ಸಾಕಾಗೋಗಿದೆ ಅಂತ ಕುತ್ಕೊಂಡ್ಬಿಟ್ಟಿದೆ. ನಡೀರಿ ಮನೆಗೆ ಹೋಗೋಣ ಅಂತ. ಸೊ ಲೆಟ್ಸ್ ಗೋ. ಏನದು? ಸ್ಪೈಡರ್ ಮ್ಯಾನ್ ತೊಗೊಂಡಿದ್ದೀನಿ. ಫ್ಲೈ ಆಗುತ್ತಾ ಅದು? ಇಬ್ರದ್ದು ಆಗುತ್ತಾ? ಹಾಂ, ನೋಡು ಇಲ್ಲಿ. ವಾವ್, ವೆರಿ ನೈಸ್ ಕಿಕಿ. ಸೈಕಲ್ ಗ್ಯಾಪಲ್ಲಿ ಮಾನಿ ರೆನೆಯಲ್ಲಿ ಶಾಪಿಂಗು ಮಾಡಿಬಿಟ್ಲು. ಯಪ್ಪ, ಇವಾಗ H&Mಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಝೂಡಿಯೋಗೆ ಹೋಗ್ತೀವಿ ಏನೋ ಗೊತ್ತಿಲ್ಲ, ಸಾಕಾಗೋಗಿದೆ ನನಗೆ. H&M ಇಂದ ಝೂಡಿಯೋ ಅಂತ ಪ್ರೀತಿ ಅಂತ ಇದ್ದಾಳೆ, ಒಂದು ರೌಂಡ್ ಹೋಗೋಣ ಅಂತ. ಸೊ ನನಗೆ ಇನ್ನು ಇವಾಗ ಮನೆಗೆ ಹೋಗಿ ಮತ್ತೆ ಅಲ್ಲಿಂದ ತುಮಕೂರು ಬೇರೆ ಹೊರಡಬೇಕು. ನಾನು ಇನ್ನೊಂದ್ಸಲ ಬರಲ್ಲ, ನಾನು ಬೆಂಗಳೂರಿಗೆ ಬರಲ್ಲ. ಸೊ ಹೋಗೋಣ ಬನ್ನಿ. ಕಟ್ಟಿಂಗ್ ಟೈಸ್ ಅಂತೆ ಮದುವೆ. ಮಾನಿ ಕಟ್ಟಿಂಗ್ ಟೈಸ್ ಅಂತೆ, ಮದುವೆ ಆದಮೇಲೆ ಕಟ್ಟಿಂಗ್ ಟೈಸ್ ಅಂತ ಬೇರೆ ಹೇಳ್ತಾರೆ. ಸೊ ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಸಾಕಾಗಿ ಹೋಗಿದೆ ಓಡಾಡಿ ಮಾಲಲ್ಲಿ. ಈಗ ವಜ್ರ ಮತ್ತು ರಮಣ ಪ್ರೀತಿ ಮ್ಯಾಕ್ಸ್ ಹತ್ರ ಹೋಗಿದ್ದಾರೆ. ಚಂದನಕ್ಕೆ ಅಲ್ಲಿಗೆ ಬನ್ನಿ ಅಂತ ಹೇಳಿದ್ರು ಅಂತ. ಸೊ ಅಲ್ಲಿಗೆ ಹೋಗಿದ್ದಾರೆ. ನಾನು ಇವತ್ತು ತುಮಕೂರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ಬೆಳಗ್ಗೆನೇ ಹೊರಡಬೇಕು. ನಾಳೆ ಬೆಳಗ್ಗೆ ಕಾರ್ ಬರುತ್ತೆ. ಸೊ ಬೆಳಗ್ಗೆನೇ ಹೊರಡ್ತೀನಿ. ಇವಾಗ ಅವರೆಲ್ಲ ಬರ್ತಾರೆ. ಬಂದು ಒಂದು ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಆಟ ಆಡಿಕೊಂಡು ಮೇಲೆ ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಸಾಕಾಗೋಗಿದೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳು ಬರೋವರೆಗೂ. ಮಕ್ಕಳು ಬಂದಮೇಲೆ ಒಂಥರ ರೆಸ್ಟ್ ಇರೋಲ್ಲ. ಸೊ ಇವಾಗ ಮಲ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವನಿಗೆ ಅಳು ಅಲ್ಲೋಡಲಿ ಸೈಲೆಂಟ್ ಆಗಿ ಅಳ್ಳೋದು, ಸೌಂಡೇ ಇಲ್ಲ ಅಲ್ಲಿ. ಅಲ್ಲಿ ಸೈಲೆಂಟ್ ಅಳು. ಸುಮ್ಮನಿರೋ ನೀನು, ಹಂಗ ಮಾಡೇನೆ ಅವನಳ. ಅಲ್ಲಿ ಅದೇನು ಆಗಲ್ತವನೆ. ಅಯ್ಯಯ್ಯೋ, ಬಿಡ್ಲ ಹೊತ್ತಿಗೆ. ಮಕ್ಕಳು ಬಂದಿದ್ದರು. ಅವ್ರು ಆಟಾಡಿ, ನಾನು ಅವ್ರಿಗೆ ಗಿಫ್ಟ್ ಕೊಟ್ಟೆ. ಸೊ ಅದನ್ನೆಲ್ಲ ಆಟಾಡಿ ಫುಲ್ ಗಲಾಟೆ ಮಾಡಿಕೊಂಡು ಫುಲ್ ಜೋಶಲ್ಲಿದ್ದ ಮೌರ್ಯ ಅಂತೂ. ಆ್ಯಂಡ್ ಚಿನ್ಪುಟ್ಟು ಅಂತೂ ಮೋಹಿತ್ ರೂಮ್ ಒಳಗಡೆ ಬಂದಾಗಷ್ಟೇ ಇಳಿಯೋನು ಕೆಳಗಡೆ ಅವ್ರ ಅಮ್ಮನಿಂದ. ಇಲ್ಲಾಂದರೆ
ಅವ್ರ ಅಮ್ಮನ ಮೇಲೆ ಕುತ್ಕೊಬಿಡೋನು ಹೋಯ್ತೇನಾರು ಹಾಲಿಗೆ ಬಂದರೆ. ಸೊ ಹಿಂಗೆ ಆಗಿ ಅವರು ಹೋದರು. ನಾವು ಈಗ ಮ್ಯಾಚ್ ನೋಡಿಕೊಂಡು ಊಟ ಆರ್ಡರ್ ಮಾಡಿದ್ವಿ. ಸೊ ಊಟ ಬಂದಮೇಲೆ ಊಟ ಮಾಡಿ ಅದಾದಮೇಲೆ ನಾನು ಬೇಗ ಮಲ್ಕೊತೀನಿ. ನಾಳೆ ಬೆಳಗ್ಗೆ ಬೇಗ ತುಮಕೂರಿಗೆ ಹೊರಡಬೇಕು. ಇವತ್ತು ಹೋಗೋದು ಕ್ಯಾನ್ಸಲ್ ಆಯಿತು. ಸೊ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬರುತ್ತೆ ಕಾರ್. ಸೊ ನಾನು ಬೇಗ ಹೊರಟಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ಮೇಲೆ ಆಮೇಲೆ ಲಾಗಿನ್ ಆಗಬೇಕು. ಸೊ ಇಲ್ಲಿಗೆ ಈ ವ್ಲಾಗ್, ನಾನು ವೀಕೆಂಡ್ ಕಸಿನ್ಸ್ ಜೊತೆ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್.